ಹಾಯ್ ಫ್ರೆಂಡ್ಸ್, ನೋಡಿ ನಿಮ್ಮ ಒಂದು ಮೊಬೈಲಲ್ಲಿ ಯಾವುದೇ ಮೊಬೈಲ್ ತೊಗೊಳ್ರಿ, ವಿವೋ ತೊಗೊಳ್ರಿ, ರೆಡ್ಮಿ ತೊಗೊಳ್ರಿ, ಓಪೋ ತೊಗೊಳ್ರಿ, ಸ್ಯಾಮ್ಸಂಗ್, ಐಫೋನ್ ಎಲ್ಲವೂ ತೊಗೊಳ್ರಿ. ಬಟ್ ಏನು ಮಿಸ್ಟೇಕ್ ಆಗ್ತಿದೆ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸಲ್ಲಿ ಒಬ್ಬರ ನಂಬರ್ ಇನ್ನೊಂದು ಸಾರಿ ಅಂದರೆ ಡಬಲ್ ಸಾರಿ ನೇಮ್ಸ್ಗಳನ್ನು ತೋರಿಸ್ತಾ ಇರ್ತದೆ, ಹೌದಲ್ವಾ? ಈ ರೀತಿ ತೋರಿಸೋದ್ರಿಂದ ನಿಮ್ಮ ಒಂದು ಮೊಬೈಲ್ ಸ್ಟೋರೇಜ್, ನಿಮ್ಮ ಕಾಂಟ್ಯಾಕ್ಟ್ಸ್ ಮೊಬೈಲ್ ಸ್ಟೋರೇಜ್ ಏನಾಗಿಬಿಡ್ತದೆ, ಫುಲ್ ಆಗಿಬಿಡ್ತದೆ. ಹೊಸ ನಂಬರ್ಸ್ಗಳನ್ನು ನೀವು ಸೇವ್ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಇಂತಹ ಒಂದು ಪ್ರಾಬ್ಲಮನ್ನು ಒಂದೇ ಒಂದು ಚಿಟಿಕೆ ಹೊಡೆದ್ರೊಳಗಡೆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಬೋದು. ಹಾಗಾದರೆ ಯಾವ ರೀತಿ ಮಾಡ್ಕೊಳ್ಬೋದು ಅನ್ನೋದು ನೋಡ್ತಾ ಹೋಗೋಣ. ಇವಾಗ ನೋಡಿ, ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಇವಾಗ ಈಸಿ ಇರುವಂತಹ ಮೆಥಡ್ ಹೇಳ್ಕೊಡ್ತೇನೆ. ನೇರವಾಗಿ ನನ್ನ ಮೊಬೈಲ್ ಸ್ಕ್ರೀನ್ ಮೇಲೆ ಬನ್ನಿ. ನೋಡಿ, ಇಲ್ಲಿ ನೇರವಾಗಿ ನಮ್ಮ ಒಂದು ಕಾಂಟ್ಯಾಕ್ಟ್ಸನ್ನು ಓಪನ್ ಮಾಡೋಣ. ಇವಾಗ ನಿಮ್ಮ ಮೊಬೈಲಲ್ಲಿ ಬರುವಂಥ ಕಾಂಟ್ಯಾಕ್ಟ್ಸ್ ಓಪನ್ ಮಾಡಿ, ಅಲ್ಲಿ ಮೇಲ್ಗಡೆ ಒಂದು ಐಕಾನ್ ಇರುತ್ತೆ, ಹೌದಲ್ವಾ? ಐಕಾನ್ ಮೇಲೆ ನೀವು ರೈಟ್ ಸೈಡ್ ನೋಡಿ, ಮೇಲ್ಗಡೆ ಸೆಟ್ಟಿಂಗ್ ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೇರವಾಗಿ ಏನು ಮಾಡಬೇಕು ಅಂದರೆ, ನಾವು ಇಲ್ಲಿ ವ್ಯೂ ಕಾಂಟ್ಯಾಕ್ಟ್ಸ್ ನೇಮ್ಸ್ ಮತ್ತು ಡುಪ್ಲಿಕೇಟ್ ಕಾಂಟ್ಯಾಕ್ಟ್ಸ್ ಅಂತ ಇದೆ, ಮೆರ್ಜ್ ಡುಪ್ಲಿಕೇಟ್ ಕಾಂಟ್ಯಾಕ್ಟ್ಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಏನಾದರೂ ನಿಮ್ಮ ಮೊಬೈಲಲ್ಲಿ ಒಂದು ವೇಳೆ ಯಾರ್ದಾದ್ರೂ ಹೆಸರಲ್ಲಿ ಡಬಲ್ ನಂಬರ್ಸ್ಗಳು ತೋರಿಸ್ತಾ ಇದ್ದರೆ, ಒಂದು ನಂಬರ್ ಇನ್ನೊಂದು ಸಾರಿ ಬರ್ತಾ ಇದ್ದರೆ ಅಲ್ಲಿ ಬಂದುಬಿಡ್ತದೆ ಮೆರ್ಜ್ ಡುಪ್ಲಿಕೇಟ್ ಕಾಂಟ್ಯಾಕ್ಟ್ಸ್ ಅಂತ ಬಂದುಬಿಟ್ರೆ, ಅವು ಯಾವುದೆಲ್ಲ ಬರ್ತದಲ್ವ ಅದ್ರ ಮೇಲೆ ಇಲ್ಲಿ ಬಂದುಬಿಡ್ತದೆ ಮೆರ್ಜ್ ಡುಪ್ಲಿಕೇಟ್ ಕಾಂಟ್ಯಾಕ್ಟ್ಸ್ ಬಂತು ನೋಡಿ. ಇದನ್ನು ಏನು ಮಾಡಬೇಕು, ಮೆರ್ಜ್ ಡುಪ್ಲಿಕೇಟ್ ಕಾಂಟ್ಯಾಕ್ಟ್ಸನ್ನು ನಾವು ಏನು ಮಾಡಬೇಕು, ಡಿಲೀಟ್ ಮಾಡಿಬಿಟ್ರೆ ಆಯಿತು. ಇಷ್ಟೇ ವ್ಯತ್ಯಾಸ, ಏನು ತೊಂದರೆ ಇರೋದಿಲ್ಲ. ಇಷ್ಟು ಮಾಡ್ಕೊಳ್ರಿ, ನಿಮ್ಮ ಯಾವುದೇ ರೀತಿ ವಾಪಸ್ ಪುನಃ ಬರೋದಿಲ್ಲ.